ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಪ್ರಥಮ PUC ಎಕನಾಮಿಕ್ಸ್ ವಿಚಾರದಲ್ಲಿ ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು 2026-27ನೇ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದು ಮೊದಲನೇ ವಿಡಿಯೋ. ಇಷ್ಟು ವರ್ಷಗಳಲ್ಲಿ ನಾನು ಸಾಕಷ್ಟು ವಿಡಿಯೋಸ್ಗಳನ್ನು ನಿಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಕನಾಮಿಕ್ಸಲ್ಲಿ ಈ ಹಿಂದೆ ನಾನು ಏನು ಕ್ಲಾಸಸ್ಗಳನ್ನ ಹಾಕಿದ್ದೀನಿ ಅಥವಾ ಲೆಕ್ಕಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ಸಾಕಷ್ಟು ವೀಡಿಯೋಸ್ಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ವಾಚ್ ಮಾಡ್ತಾ ಇದ್ದೀರಾ. ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನೂ ಚೇಂಜಸ್ ಆಗಿಲ್ಲ. ಸೊ ಈ ವರ್ಷ ಪ್ರಶ್ನೆ ಕೋಟಿಯಲ್ಲಿ ಕ್ವಶನ್ ಬ್ಯಾಂಕಲ್ಲಿ 2026-27ನೇ ಸಾಲಿನ ಪ್ರಶ್ನೆ ಕೋಟಿಯಲ್ಲಿ ಎಕ್ಸ್ಟ್ರಾ ಪ್ರತಿಯೊಂದು ಅಧ್ಯಾಯದಲ್ಲೂ ಎಕ್ಸ್ಟ್ರಾ ಒಂದು 2-3 ಪ್ರಶ್ನೆಗಳು ಆ್ಯಡ್ ಆಗಿದೆ. ಕೆಲವೊಂದರಲ್ಲಿ ಒಂದು ಲೆಕ್ಕಗಳು ಈ ರೀತಿಯಾಗಿ ಆ್ಯಡ್ ಆಗಿದೆ. ಆಯಿತಾ? ಅದು ಏನು ಆ್ಯಡ್ ಆಗಿದೆ, ಹೊಸ ಪ್ರಶ್ನೆಗಳು ಏನು ಬಂದಿದೆ ಅನ್ನೋದನ್ನು ಡೀಟೇಲ್ ಆಗಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಈ ವಿಡಿಯೋದಲ್ಲಿ ಅಧ್ಯಾಯ 1 ಪೀಠಿಕೆಗೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರಶ್ನೆಗಳಿದೆ ನೋಡಿ. ಇವಾಗ ನಾನು 2024ರಲ್ಲಿ ನಿಮಗೆ ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ನಲ್ಲ, ಅದೇ ವೀಡಿಯೋಸ್ಗಳು ಇವಾಗಲೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಬಿಟ್ಟು. ಹಾಗಾಗಿ ಓಲ್ಡ್ ವಿಡಿಯೋಸಲ್ಲಿ ಇದ್ದ ಪ್ರಶ್ನೆಗಳ ಜೊತೆಗೆ ಎಕ್ಸ್ಟ್ರಾ ಪ್ರಶ್ನೆಗಳು ಏನಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ವರ್ಷದ ಹೊಸ ನಿಮಗೆ ಪ್ಯಾಟ್ರನ್ ಏನಿದೆ, ಪ್ರಶ್ನೆಗಳು ಏನಿದೆ ಅದನ್ನು ನೋಡ್ಕೊಳ್ಬೇಕು. ಸೊ ನಿಮ್ಮ ಕ್ಲಾಸ್ಮೇಟ್ಸ್ ಯಾರ್ಯಾರಿದ್ದಾರೆ ಅಥವಾ ನಿಮಗೆ ಪರಿಚಯದಲ್ಲಿ ಫಸ್ಟ್ PUC ಸ್ಟಡಿ ಮಾಡ್ತಾ ಇರುವಂಥವ್ರು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ಅಕ್ಕನ ಮಕ್ಕಳು ಯಾರೋ ಈ ರೀತಿ ಇರ್ತಾರಲ್ಲ, ಅವರಿಗೆ ಸೆಂಡ್ ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ಬೋರ್ಡ್ ಅವರು 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಎಲ್ಲ ಸಬ್ಜೆಕ್ಟ್, ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಎಲ್ಲ ಸಬ್ಜೆಕ್ಟು ಕೂಡ ಪ್ರಶ್ನೆ ಕೋಟಿಯನ್ನು ತಯಾರು ಮಾಡಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿರುವಂಥ ಪ್ರಶ್ನೆಗಳಿಗೆ ತಯಾರಾಗಬೇಕು ನೀವು. ಹಾಗಾದರೆ ಇಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇ ಅಧ್ಯಾಯ ಪೀಠಿಕೆ ಬಹು ಆಯ್ಕೆ ಪ್ರಶ್ನೆಗಳು. 2ನೇ ಚಾಪ್ಟರು 2ನೇ ವಿಡಿಯೋದಲ್ಲಿ ಬರುತ್ತೆ. ಕಂಟಿನ್ಯೂಸ್ ಆಗಿ ಸದ್ಯಕ್ಕೆ ನಿಮ್ಮ ಟೆಸ್ಟ್ ಇರೋದ್ರಿಂದ ಟೆಸ್ಟಿಗೆ ಎಷ್ಟು ಬೇಕೋ ಅಷ್ಟು ಪಾಠಗಳನ್ನು ನಾನು ಅಪ್ಲೋಡ್ ಮಾಡಿ ಬೇರೆ ಒಂದು ಸಬ್ಜೆಕ್ಟಿಗೆ ಹೋಗ್ತೀನಿ. ಟೆಸ್ಟ್ ಮುಗಿದ ನಂತರ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಒಂದು ವಿಚಾರ ಕಮೆಂಟ್ ಮಾಡಿ, ನಿಮಗೆ ಟೆಸ್ಟಿಗೆ ಎಷ್ಟು ಚಾಪ್ಟರ್ಗಳು ಕವರ್ ಆಗ್ತಾ ಇದೆ ಅಂತ. ಕೆಲವೊಂದು ಕಾಲೇಜ್ಗಳಲ್ಲಿ ಫಸ್ಟ್ ಪಾರ್ಟಲ್ಲಿ 2 ಚಾಪ್ಟರು, ಸೆಕೆಂಡ್ ಪಾರ್ಟಲ್ಲಿ 2 ಚಾಪ್ಟರು, ಅಥವಾ ಫಸ್ಟ್ ಪಾರ್ಟಲ್ಲೇ ಕಂಟಿನ್ಯೂಸ್ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆನಾ? ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ ಅಂತ ಹೇಳಿದರೆ ಅರ್ಥಶಾಸ್ತ್ರ. ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು ಉದ್ಯೋಗಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿ ಯಾವುದು ತಪ್ಪು ಯಾವುದು ನೋಡಬೇಕು. ಹೇಳಿಕೆ 1, ಹಣ ಗಳಿಕೆಗಾಗಿ ಕೈಗೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳಾಗಿ ಸರಿಯಾಗಿದೆ. ಅರ್ಥಶಾಸ್ತ್ರಜ್ಞರು ಇದನ್ನೇ ದೈನಂದಿನ ಜೀವನ ವ್ಯವಹಾರ ಎಂದು ಕರೆದಿದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಸಿ ಸರಿಯಾದ ಉತ್ತರ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ ಅನ್ನೋದನ್ನ ಬರಿಬೇಕು. ಕೊರತೆಯು ಇದರ ಮೂಲ ಕಾರಣವಾಗಿದೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ. ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ. ಸಂಪನ್ಮೂಲಗಳ ಕೊರತೆ, ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ. ಆಯ್ಕೆ. ಓಕೆನಾ? ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡ್ಕೊಳ್ಳಿ. ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನ ಏನಂತ ಕರೀತಾರೆ? ಅನುಭೋಗಿ. ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದರೆ ನಿಮ್ಮನ್ನ ಏನಂತ ಕರಿತೀವಿ? ಮಾರಾಟಗಾರ. ಸಂಪನ್ಮೂಲಗಳು ಮಿತಿಯಲ್ಲಿವೆ, ಆದರೆ ಬಯಕೆಗಳು ಏನಾಗಿದೆ ಮಕ್ಕಳೇ? ಅಪರಿಮಿತವಾಗಿವೆ. ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡ್ತೀವಲ್ಲ, ಅದು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವಿತರಣೆ ಅಥವಾ ಹಂಚಿಕೆ ಅಂತ ಕೂಡ ಕರಿತೀವಿ. ದತ್ತಾಂಶಗಳ ಸಂಗ್ರಹಣೆ, ವಿಶ್ಲೇಷಣೆ, ವ್ಯಾಖ್ಯಾನ ಮತ್ತು ನಿರೂಪಣೆಯೊಂದಿಗೆ ಡ್ಯಾಶ್ ವ್ಯವಹರಿಸುತ್ತದೆ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರ ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ 1 ಅಂಕದ 6 ಪ್ರಶ್ನೆಗಳನ್ನ ಕೇಳಿದರೆ ಎಕ್ಸ್ಟ್ರಾ 2 ಪ್ರಶ್ನೆಗಳು ಏನು 1 ಅಂಕಕ್ಕೆ ಬಂದಿದೆಯಲ್ಲ ಅದನ್ನು ನಾನು ಅಲ್ಲೇ ಉತ್ತರವನ್ನು ಬರೆದಿದ್ದೀನಿ, ನೀವು ನೋಡಬಹುದು. ಈಗ ಮೊದಲನೇ ಪ್ರಶ್ನೆ, ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಓಲ್ಡ್ ಆನ್ಸರ್ ಏನಿದೆ ಅದೇ ಕಂಟಿನ್ಯೂ ಆಗುತ್ತೆ. ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. 2ನೇ ಪ್ರಶ್ನೆ, ಉತ್ಪಾದಕ ಎಂದರೆ ಯಾರು? ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಉತ್ಪಾದಕ ಎನ್ನುವರು. ಆಹಾರೇತರ ಬೆಳೆಗೆ ಒಂದು ಉದಾಹರಣೆ ನೀಡಿ ಅಂತ ಹೇಳಿದರೆ ಹತ್ತಿ ಮತ್ತು ರೇಷ್ಮೆ ಬರಿಬಹುದು. ಆರ್ಥಿಕ ದತ್ತಾಂಶಗಳು ಎಂದರೇನು ಅಂತ ಪ್ರಶ್ನೆಯನ್ನ ಕೇಳಿದರೆ ಆರ್ಥಿಕ ಚಲಕಗಳ ಸಂಬಂಧದ ವಿಶ್ಲೇಷಣೆ ಮತ್ತು ಸಂಶೋಧನೆಗೆ ನೆರವಾಗುವ ಸಾಂಖ್ಯಿಕ ರೂಪದ ಮಾಹಿತಿಗಳನ್ನು ಆರ್ಥಿಕ ದತ್ತಾಂಶಗಳೆಂದು ಕರೆಯುತ್ತೇವೆ. ಆರ್ಥಿಕ ನೀತಿಯ ಅರ್ಥ ನೀಡಿ ಎಂಬ ಪ್ರಶ್ನೆಯನ್ನು ಕೇಳಿದರೆ ಸರ್ಕಾರವು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಿಸಲು ಮತ್ತು ಅಭಿವೃದ್ಧಿಪಡಿಸಲು ರೂಪಿಸುವ ಕ್ರಮಗಳೇ ಆರ್ಥಿಕ ನೀತಿ. ಕೊನೆಯದಾಗಿ ಸಂಖ್ಯಾಶಾಸ್ತ್ರ ಎಂದರೇನು ಅಂತ ಕೇಳಿದರೆ ಸಂಖ್ಯಾಶಾಸ್ತ್ರವೆಂದರೆ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ತಿಳಿಸಿರುವಂತೆ ಒಂದು ಸಂಗತಿಯ ಬಗ್ಗೆ ವ್ಯವಸ್ಥಿತವಾಗಿ ಅಂದರೆ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಅಂಶಗಳ ಮಾಹಿತಿಯಾಗಿದೆ ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಯನ್ನ ಕೇಳಿದರೆ ಉದ್ಯೋಗಿ ಮತ್ತು ಉದ್ಯೋಗದಾತ
ಉದ್ಯೋಗದಾತರ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ 2 ಅಂಕಕ್ಕೆ ಕೇಳಿದರೆ ನೀವೇನು ಮಾಡಬೇಕು, ಯಾವ ವ್ಯಕ್ತಿ ಲಾಭ ಗಳಿಕೆಯಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೋ ಅವನನ್ನು ಉದ್ಯೋಗಿ ಎನ್ನುವರು, ಯಾವ ವ್ಯಕ್ತಿಗಳು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಾರೋ ಅವರನ್ನು ಉದ್ಯೋಗದಾತ ಎನ್ನುತ್ತೇವೆ ಅಂತ ಬರಿಬೇಕು. ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ನೀರಿನ ಕೊರತೆ, ವಿದ್ಯುತ್ ಶಕ್ತಿ ಅಭಾವ ಅಂತ ಬರಿಬಹುದು. ಅದೇ ರೀತಿ ಪರ್ಯಾಯ ಉಪಯೋಗವುಳ್ಳಂತಹ ಯಾವುದಾದರೂ 2 ಸಂಪನ್ಮೂಲಗಳನ್ನು ತಿಳಿಸಿ ಅಂತ ಹೇಳಿದರೆ ನೀರು ಹಾಗೂ ವಿದ್ಯುತ್ ಶಕ್ತಿ ಬರಿಬಹುದು. ಇದು ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ, ಅಂದರೆ ಒಂದಕ್ಕಿಂತ ಹೆಚ್ಚು ಉಪಯೋಗ ಅಂತ ಅರ್ಥ. ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ 3 ವಿಭಾಗಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಅನುಭೋಗ, ಉತ್ಪಾದನೆ, ವಿತರಣೆ ಅಥವಾ ಹಂಚಿಕೆ ಅಂತ ಬರೀರಿ. ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡುವ ಯಾವುದಾದರೂ 2 ವಿಷಯಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಮತ್ತು ವ್ಯಾಪಾರ ಅನ್ನೋದನ್ನ ಬರಿಬೇಕು. ಯಾವುದಾದರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಆರ್ಥಿಕ ಸಮಸ್ಯೆಗಳು ಸಂಪನ್ಮೂಲಗಳ ಕೊರತೆ, ಅಪರಿಮಿತ ಮಾನವ ಬೇಡಿಕೆಗಳು ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ 4 ಅಂಕದ 2 ಪ್ರಶ್ನೆಗಳು ಹಾಗೂ 6 ಅಂಕದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇ ಪ್ರಶ್ನೆ, ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ, ವಿಶದೀಕರಿಸಿ ಅಂತ ಹೇಳಿದಾಗ ಈ ರೀತಿಯಾಗಿ ಆನ್ಸರ್ನ ಬರಿಬೇಕು. ಇಲ್ಲೇ ಮಾರ್ಕ್ ಮಾಡಿಟ್ಕೊಳ್ಳಿ ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳ್ಕೊಂಡು ಪಾಸ್ ಮಾಡಿ ಬರ್ಕೊಳ್ಬಹುದು, ಅಥವಾ ನಿಮ್ಮ ಬುಕ್ಕಲ್ಲಿ ಯಾವ ರೀತಿಯಾಗಿ ಬರಿಬೇಕು, ಯಾವ ಪಾಯಿಂಟ್ ಅನ್ನೋದನ್ನ ಮಾರ್ಕ್ ಮಾಡಿಟ್ಕೊಳ್ಳಿ. ಸೋರ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಬರೆದಿಟ್ಕೊಳ್ಳಿ ಮಕ್ಕಳೇ. ಈ ರೀತಿಯಾಗಿ ಉತ್ತರವನ್ನು ಬರಿಬೇಕು. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಈ ರೀತಿಯಾಗಿ ಆನ್ಸರ್ನ ಬರಿಬೇಕು. ಓಕೆನಾ? ನೆಕ್ಸ್ಟು 6 ಅಂಕದ 2 ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ಅಲ್ಲಾದೀನ್ನಷ್ಟು ಅದೃಷ್ಟವಂತರಾಗಿರಲು ನಾವು ಸಾಧ್ಯವಿಲ್ಲ ಅನ್ನೋದಕ್ಕೆ ಒಂದು ಕಥೆ ಇದೆ, ಅದನ್ನು ಬರಿಬೇಕು. ನಿಜ ಜೀವನದಲ್ಲಿ ನಾವು ಅಲ್ಲಾದೀನ್ನಷ್ಟು ಅದೃಷ್ಟವಂತರಾಗಿರಲು ಸಾಧ್ಯವಿಲ್ಲ. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ. ಈ ರೀತಿಯಾಗಿ ಬರಿಬೇಕು. ಸೊ ಪಾಸ್ ಮಾಡಿ ಬರ್ಕೊಳ್ತೀರಿ, ನೀಟಾಗಿ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ. ನಿಮ್ಮ ಹತ್ರನೇ ಕ್ವಶನ್ ಬ್ಯಾಂಕ್ ನೀವು ಡೌನ್ಲೋಡ್ ಮಾಡಿಟ್ಕೊಂಡಿದ್ರೆ ಆನ್ಸರ್ನ ಮಾತ್ರ ಬರ್ಕೊಂಡ್ರೆ ಸಾಕು. ಕ್ವಶನ್ ಬ್ಯಾಂಕ್ ನಿಮ್ಮ ಹತ್ರನೇ ಇರುತ್ತೆ ಅಲ್ವಾ? ಅಕಸ್ಮಾತ್ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಅಂತ ಹೇಳಿದ್ರೆ ಚಾಪ್ಟರ್ 1 ನೇಮ್ ಬರ್ಕೊಳ್ಳೋದು, ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳೋದು, ಚಾಪ್ಟರ್ 1 ನೇಮ್ ಬರ್ಕೊಳ್ಳೋದು. ಆ ಚಾಪ್ಟರಲ್ಲಿ ನಾನು ಇವಾಗ ಏನೇನು ಹೇಳಿದೆ, ಎಷ್ಟು ಬಹು ಆಯ್ಕೆ ಪ್ರಶ್ನೆ ಹೇಳಿದೆ, ಎಷ್ಟು ಬಿಟ್ಟ ಸ್ಥಳ ಪ್ರಶ್ನೆ ಹೇಳಿದೆ, 1 ಅಂಕದ ಪ್ರಶ್ನೆಗಳನ್ನ ಏನು ಹೇಳಿದೆ ಅದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳೋದು. ಯಾಕಂತ ಹೇಳಿದರೆ ಈ ಅಧ್ಯಾಯದಲ್ಲಿ ನಿಮಗೆ ಯಾವುದೇ ರೀತಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೊಡಲಿಲ್ಲ. ಅದೇ ರೀತಿಯಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಕೂಡ ಈ ಒಂದು ಅಧ್ಯಾಯದಲ್ಲಿ ಕೇಳಲಿಲ್ಲ. ಎಲ್ಲ ಅಧ್ಯಾಯದಲ್ಲೂ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಇರೋದಿಲ್ಲ, ಅಥವಾ ಎಲ್ಲ ಅಧ್ಯಾಯದಲ್ಲೂ ಎಲ್ಲ ರೀತಿಯ ಪ್ರಶ್ನೆಗಳು ಇರೋದಿಲ್ಲ. ಹಾಗಾಗಿ ಈ ಅಧ್ಯಾಯದಲ್ಲಿ ನಾನಿವಾಗ ಈ ವಿಡಿಯೋದಲ್ಲಿ ಎಷ್ಟು ಟಾಪಿಕ್ನ ಹೇಳಿದ್ದೀನೋ ಅಷ್ಟನ್ನು ಮಾತ್ರ ನೋಡಿಕೊಂಡ್ರೆ ಸಾಕು. ನಿಮಗೆ ಇಂಪಾರ್ಟೆಂಟ್ ಆಗಿ ನೀವು ಇಷ್ಟನ್ನು ಕಲ್ತ್ಕೊಂಡ್ರೆ ಸಾಕಾಗುತ್ತೆ ಆಯಿತಾ? ಹಾಗಾಗಿ ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ವಿಡಿಯೋನ ಎಂಡ್ವರೆಗೂ ಯಾರ್ಯಾರು ವಾಚ್ ಮಾಡಿದ್ದೀರಿ, ನಿಮಗೆ ಇದು ಹೆಲ್ಪ್ಫುಲ್ ಆಗಿದೆ, ಇದರಿಂದ ನೀವೇನಾದ್ರು ಕಲ್ತ್ಕೊಳ್ತೀರಿ, ಮುಂದೆ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಚಾನಲ್ನ ಫಾಲೋ ಮಾಡಿ ಮಕ್ಕಳೇ. ಇನ್ಸ್ಟಾಗ್ರಾಮ್ ಆದರೆ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಈಗ ನಿಮಗಿರೋ ಡೌಟ್ ಏನು ಅಂತ ಹೇಳಿದ್ರೆ ಎಲ್ಲ ಸಬ್ಜೆಕ್ಟು ಇದೇ ರೀತಿಯಾಗಿ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಡ್ತೀರಾ ಅಂತ ಖಂಡಿತವಾಗ್ಲೂ ಕೊಡ್ತೀನಿ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಪ್ರಿಪೇರ್ಡ್ ನೋಟ್ಸ್ ಇದೆ. ಈ ವರ್ಷ ನಾನು ಹೇಳಿದಾಗೆ ಎಲ್ಲೋ 1, 2, 3 ಟಾಪಿಕ್ಕು ಚೇಂಜಸ್ ಆಗಿದೆಯಲ್ಲ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡೋದಷ್ಟೇ ಇರೋದು. ಸೊ ನನ್ನ ಚಾನಲ್ ಸ್ಟಾರ್ಟ್ ಆಗಿ 6 ವರ್ಷ ಆಗಿದೆ ಯೂಟ್ಯೂಬ್ ಚಾನಲು. ಹಾಗಾಗಿ 6 ವರ್ಷದಿಂದನೂ ಕೂಡ ನಿಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ನನ್ನ ಸಬ್ಜೆಕ್ಟು ಅಕೌಂಟೆನ್ಸಿ ಬಿಸ್ನೆಸ್ ಕಂಪ್ಲೀಟ್ ಆಗಿ ಆನ್ಸರ್ ಸಿಗುತ್ತೆ. ಸೊ ಮಿಸ್ ಮಾಡದೆ ಎಲ್ಲ ಟಾಪಿಕ್ಗಳನ್ನ ವಾಚ್ ಮಾಡಿ. 2ನೇ ಅಧ್ಯಾಯ ದತ್ತಾಂಶಗಳ ಸಂಗ್ರಹಣೆ. ಈ ಒಂದು ಅಧ್ಯಾಯ ನಿಮ್ಮ ವಾರ್ಷಿಕ ಪರೀಕ್ಷೆಗಂತೂ ಆಯ್ತಲ್ಲ, ಸದ್ಯ ಟೆಸ್ಟ್ ಹತ್ರ ಇರೋದ್ರಿಂದ ಟೆಸ್ಟಿಗಿದೆಯಾ ಅಂತ ಕಮೆಂಟ್ ಮಾಡಿ. ಇದ್ರೆ ಇದಕ್ಕೂ ಕರೆಕ್ಟಾಗಿ ಆನ್ಸರ್ ಏನನ್ನ ಬರಿಬೇಕು ಅನ್ನೋದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಓದ್ಕೊಳ್ಬೋದು, PUCಯನ್ನು ಆರಾಮಾಗಿ ಮುಗಿಸ್ಬೋದು. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್.